ತಹಶೀಲ್ದಾರ್ಗೂ ಕಾಡಿದ ಡಿಜಿಟಲ್ ಅರೆಸ್ಟ್ ಭೂತ. ಲೋಕಾಯುಕ್ತ ಎಸ್ಪಿ ಹೆಸರಲ್ಲಿ ವಂಚಕರ ಬೆದರಿಕೆ ಹಾಕಿದ್ದು ವಂಶೀಕೃಷ್ಣ ಫೋಟೋ ದುರ್ಬಳಕೆ ಮಾಡಿದ್ದಾರೆ ಕಿಲಾಡಿಗಳು. ತಹಶೀಲ್ದಾರ್ಗೂ ಕಾಡಿದ ಡಿಜಿಟಲ್ ಅರೆಸ್ಟ್ ಭೂತ. ಲೋಕಾಯುಕ್ತ ಎಸ್ಪಿ ಹೆಸರಲ್ಲಿ ವಂಚನೆಯ ಬೆದರಿಕೆ ಬಂದಿದ್ದು ವಂಶೀಕೃಷ್ಣ ಫೋಟೋವನ್ನು ದುರ್ಬಳಕೆ ಮಾಡಿದ್ದಾರಂತೆ ಕಿಲಾಡಿಗಳು. ನೆಲಮಂಗಲ ತಹಶೀಲ್ದಾರ್ ಮಲ್ಲೇಶ್ ಬೀರಪ್ಪ ಅವರಿಗೆ ಬೆದರಿಕೆಯ ಕರೆ ಬಂದಿದ್ದು ಲೋಕಾಯುಕ್ತದಲ್ಲಿ ನಿಮ್ಮ ಮೇಲೆ ದೂರು ದಾಖಲಾಗಿದೆ, ದೂರನ್ನ ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡುತ್ತೇವೆ, 1 ಲಕ್ಷ ರೂಪಾಯಿ ಫೋನ್ ಪೇ ಮಾಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಈ ಒಂದು ಡಿಜಿಟಲ್ ವಂಚಕರು. ನೆಲಮಂಗಲ ಟೌನ್ ಠಾಣೆಗೆ ದೂರು ನೀಡಿದಂಥ ತಹಶೀಲ್ದಾರ್ ಇಲ್ಲ, ಮಾನ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾನ್ಯ ಲೋಕಾಯುಕ್ತ ಎಸ್ ಪಿ ಸಾಹೇಬರ ಹೆಸರಲ್ಲಿ ಒಂದು ಯಾರೋ ಅವ್ರ ಹೆಸರು ದುರುಪಯೋಗ ಪಡಿಸೋಕ್ಕೋಸ್ಕರ ವಾಟ್ಸಪ್ ಕಾಲ್ ಮಾಡಿ ಒಂದು ಹಣದ ಆಮಿಷ ನಮಗೆ ತೋರಿಸ್ತಾ ಇದ್ದರು. ಸೊ ನಮಗೆ ತಕ್ಷಣ ಗೊತ್ತಾಗಿ ಇದು ಡಿಜಿಟಲ್ ಫ್ರಾಡ್ ಇರ್ಬೋದು ಅಂದ್ಕೊಂಡು ತಕ್ಷಣ ನಾವು ಲೋಕಾಯುಕ್ತವ್ರಿಗೆ ಮಾಹಿತಿ ಕೊಟ್ಟು ಮತ್ತು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ, ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡಿಸಿದ್ದೀವಿ. ಮತ್ತು ಮಾನ್ಯ ಲೋಕಾಯುಕ್ತರ ಎಸ್ ಪಿ ಸಾಹೇಬರ ಹೆಸರು ದುರುಪಯೋಗ ಆಗಬಾರ್ದು, ಮತ್ತು ಇದೇ ಥರ ನಾವು ಸಹ ತೊಂದರೆ ಒಳಗಾಗಬಾರ್ದು ಅಂದ್ಕೊಂಡು ತಕ್ಷಣ ನಾವು FIR ಮಾಡಿಸಿದ್ದೇವೆ. ಮುಂದಿನ ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆಯವರು ನೋಡ್ಕೊಳ್ತಾರೆ. ಆ ವಾಯ್ಸು ಅದೇ ಥರ ಬಂತು. ವಾಟ್ಸಪ್ಪಲ್ಲೇ ಅವ್ರ ಫೋಟೋ ಹಾಕೋದ್ರಿಂದ ನಮಗೂ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಗಲಿಬಿಲಿ ಆಯಿತು. ತಕ್ಷಣ ನಾವು ಸಾಹೇಬರ ಗಮನಕ್ಕೆ, ಮಾನ್ಯ ಎಸ್ ಪಿ ಸಾಹೇಬರ ಗಮನಕ್ಕೆ ತಂದಾಗ ಅದನ್ನು ತಕ್ಷಣ ಮಾಹಿತಿ ತೊಗೊಂಡು ಅವರೆಲ್ಲ ಈಗಾಗಲೇ DR ತರಿಸ್ಕೊಂಡು ವೆರಿಫೈನು ಮಾಡಿದ್ದಾರೆ. ಸೊ ಬೇರೆ ರಾಜ್ಯದಲ್ಲಿ ಅವ್ರ ಮಾಹಿತಿ ಇರೋದು ಬೇರೆ ರಾಜ್ಯದವ್ರ ಹೆಸರಲ್ಲಿದೆ ಸಿಮ್ ಕಾರ್ಡ್ ಎಲ್ಲ ಅಂತ. ಸೊ ಹಂಗಾಗಿ ತಕ್ಷಣ ಒಂದು FIR ಆಗಿದೆ. ಸೊ ಈಗ ಮುಂದೆ ಅದನ್ನು ಮುಂದಿನ ಒಂದು ಕಾನೂನು ಕ್ರಮವನ್ನು ಅವರು ನೋಡ್ಕೊಳ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು. ಯಾವ್ದು ನಿಮ್ಮ ಮೇಲೆ FIR ಆಗುತ್ತೆ, ನಿಮ್ಮದು ಆ ಕಡ್ತಾ ಇದೆ ಅಂತ ಹೇಳಿದ್ರು. ಹಂಗೆ ನಾವು ಏನೇ ಇದ್ದರೂ ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ನಮ್ದು ಯಾವುದೂ ಆ ಥರ ಇಲ್ಲ, ಹಂಗೇನೇ ಇದ್ದರೂ ಕಾನೂನು ಕ್ರಮ ಆಗಲಿ ಅಂತಲೇ ಹೇಳಿದೆ. ಅವಾಗ ಸ್ವಲ್ಪ ಅವರು ಗಲಿಬಿಲಿಗೊಂಡ್ರು. ಆಮೇಲೆ ನಾನು ಫೋನ್ ಕಾಲ್ ಎತ್ತಲಿಲ್ಲ. ತಕ್ಷಣ ನಾನು ಪೊಲೀಸ್ ಇಲಾಖೆಗೆ ಮತ್ತು ಲೋಕಾಯುಕ್ತ ಇಲಾಖೆ ಮಾಹಿತಿ ಕೊಟ್ಟ ತಕ್ಷಣ ಸೊ ಅಲ್ಲಿಂದ ಅವರು ಕಾಲ್ ಕಟ್ ಮಾಡೋದು ನಿಲ್ಲಿಸಿದರು. ಮತ್ತು ತಕ್ಷಣ ಅವ್ರ ಮೇಲೆ FIRಗೆ ಕ್ರಮ ಆಗಿದೆ. ಈಗ ನೆಲಮಂಗಲ ಟೌನಲ್ಲಿ ನೆಲಮಂಗಲ ಟೌನ್ ಸ್ಟೇಷನಲ್ಲಿ FIR ಆಗಿದೆ.